ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಿಸ್ಟರ್ ತೇಜಸ್. ಹಲೋ ಮಿಸ್ಸಸ್ ನಿತ್ಯಾ ತೇಜಸ್. ಹೆಸರೆಷ್ಟು ಚೆನ್ನಾಗಿದೆ ಅಲ್ವಾ? ನಿತ್ಯ, ಏನು ಯೋಚಿಸ್ತಿದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಹೊಟ್ಟೆಲಿ ಬೆಚ್ಚಗೆ 3 ತಿಂಗಳು ಕಳೆದಿರೋ ಮಗು ಹೇಗೆ ಕಾಣಿಸ್ತಿದೆ ಅಂತ. ಇಲ್ಲ, ನಾನು ಈ ಮಗು ಬಗ್ಗೆ ಯಾವ ಅಟ್ಯಾಚ್ಮೆಂಟು ಬೆಳೆಸ್ಕೋಬಾರ್ದು. ಯಾವುದನ್ನ ಬೇಡ ಅಂದ್ಕೊಂಡಿದ್ದೀನೋ ಅದನ್ನ ಮತ್ತೆ ಬಯಸಕ್ಕೆ ಹೋಗ್ಬಾರ್ದು. ಮಗು ನಂದಲ್ಲ ಅಂತಾನೆ ಇದ್ಬಿಡ್ತೀನಿ. ನಿತ್ಯ, ಇಷ್ಟು ದಿನ ನೀವೊಂದು ಜೀವ ಆಗಿದ್ರಿ ಅಷ್ಟೇ. ಇವಾಗ ನಿಮ್ಮೊಳಗೆ ಒಂದು ಜೀವ ಬೆಳೀತಾ ಇದೆ. ಈ ಮೂಮೆಂಟ್ ನ ನೀವ್ ಎಷ್ಟು ಎಂಜಾಯ್ ಮಾಡ್ತಿರೋ, ನಿಮ್ ಹೊಟ್ಟೆ ಒಳಗಿರೋ ಮಗು ಅಷ್ಟೇ ಖುಷಿಯಾಗಿರುತ್ತೆ ನೋಡಿ. ಇದೇ ನೋಡಿ ನಿಮ್ ಒಳಗಿರೋ ಪುಟ್ಟ ಜೀವದ ಮಾತು. ಈ ಪುಟ್ಟ ಹೃದಯನೇ ನಿಮಗೆ ಸಿಗೋ ದೊಡ್ಡ ಆಸ್ತಿ. ಪಾಪ ಹುಟ್ಟದ್ಮೇಲೆ ನೀವು ಲಾಲಿ ಆಡ್ತೀರಲ್ವಾ, ಹುಟ್ಟೋಕ್ಕೂ ಮುಂಚೆ ನಿಮ್ಗೋಸ್ಕರ ಆಡ್ತಿರೋ ಲಾಲಿನೇ ಈ ಸದ್ದ ಕೇಳಿಸ್ಕೊಳ್ಳಿ. ಯಾವ್ದು ನನ್ನ ಪಾಲಿಗೆ ಅತಿ ಖುಷಿ ಕೊಡ್ಬೇಕಿತ್ತೋ ಅದೇ ನನ್ನ ಸಂಕಟಕ್ಕೆ ಕಾರಣ ಆಗ್ಬೋದು ಅಂತ ಯಾವತ್ತೂ ಯೋಚಿಸಿರ್ಲಿಲ್ಲ. ಆದ್ರೆ ಶುರುವಲ್ಲೇ ಹೀಗಿರೋ ವಿಷಯನ ಕೊನೆ ತನಕ ಹೇಗೆ ನಿಭಾಯಿಸ್ಲಿ ನಾನು? ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿದ್ದು ಅವರೇ, ಇಷ್ಟೊತ್ತಾದ್ರೂ ನನ್ನ ಕರಿತಾನೆ ಇಲ್ವಲ್ಲ. ಏನಾದ್ರೂ ಕ್ಯಾನ್ಸಲ್ ಆಯ್ತಾ ಅಥವಾ ನಾನೇ ಟೈಮ್ ಮಿಸ್ ಮಾಡ್ಕೊಂಡ? ಇಲ್ಲ, ಇಲ್ಲಿ ಯಾರನ್ನು ಕೇಳಲಿ? ರೋಸಿ ಅವರೇ, ನಾನು ಬರೋ ತನಕ ಕಾಯಬೇಡಿ. ಅವ್ರು ಸುಮ್ಮನೆ ಪ್ಯಾನಿಕ್ ಆಗಿರ್ತಾರೆ. ಅವ್ರನ್ನ ಆರಾಮಾಗಿ ಸಮಾಧಾನ ಮಾಡಿ. ಅದಾದ್ಮೇಲೆ ಅವ್ರು ಕೇಳಿಲ್ಲ ಅಂದ್ರೆ ನಂಗೆ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ನೆಕ್ಸ್ಟ್ ವೀಕ್ ಅವ್ರಿಗೆ ಡೇಟ್ ಕೊಟ್ಟಿರೋದು. ನಾನು ಮೊನ್ನೆ ಚೆಕ್ ಮಾಡಿದಾಗಲೂ ಎಲ್ಲ ಪರ್ಫೆಕ್ಟ್ ಆಗೇ ಇತ್ತು. ಅವ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನೀವು ಹೋಗಿ ಅವ್ರ ಹತ್ರ ಮಾತಾಡಿ. ಕರ್ಣ ಸರ್ ವಾಯ್ಸು ಇಲ್ಲಿ ಯಾಕೆ ಕೇಳಿಸ್ತಿದೆ?